ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮು ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟಿಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ. ಈಗ ಒಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ. ಇದ್ರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದ್ರಲ್ಲೂ ರಾಜಕೀಯ ಬೆಳ್ಸಕ್ ಹೋಗೋರಿಗೆ ಏನ್ ಹೇಳಕ್ಕಾಗತ್ತೆ. ಅದ್ರ ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮು ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟಿಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ. ಈಗ ಒಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ. ಇದ್ರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದ್ರಲ್ಲೂ ರಾಜಕೀಯ ಬೆಳ್ಸಕ್ ಹೋಗೋರಿಗೆ ಏನ್ ಹೇಳಕ್ಕಾಗತ್ತೆ. ಅದ್ರ ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮು ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟಿಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ. ಈಗ ಒಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ. ಇದ್ರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದ್ರಲ್ಲೂ ರಾಜಕೀಯ ಬೆಳ್ಸಕ್ ಹೋಗೋರಿಗೆ ಏನ್ ಹೇಳಕ್ಕಾಗತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.